ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತನ್ನದೇ ಆದ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಸೊಬಗನ್ನ ಹೊಂದಿರುವ ಸುಂದರ ನಾಡು. ಈ ಪ್ರದೇಶವು ಪ್ರಮುಖವಾಗಿ ಅತಿ ಹೆಚ್ಚಿನ ತೆಂಗಿನ ತೋಟಗಳನ್ನು ಹೊಂದಿರುವುದರಿಂದ ಇದನ್ನು ತೆಂಗಿನ ನಾಡು ಎಂದೇ ಕರೆಯಲಾಗುತ್ತದೆ. ರಾಜ್ಯದ ನಗರಾಭಿವೃದ್ಧಿ ಇಲಾಖೆ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಮತ್ತು ಪೌರಾಡಳಿತ ನಿರ್ದೇಶನಾಲಯಗಳ ಸಹಯೋಗತ್ವದಲ್ಲಿ ಅಮೃತ್ ಮಿತ್ರ ಅನುಷ್ಠಾನ ಮಾಡಲಾಗುತ್ತಿದ್ದು, ಚಿಕ್ಕನಾಯಕನಹಳ್ಳಿ ಉದ್ಯಾನವನವನ್ನ ಅಲ್ಲಿಯ ಸ್ಥಳೀಯ ಗಾಯತ್ರಿ ಸ್ವಸಹಾಯ ಸಂಘದ ಮಹಿಳೆಯರಿಂದ ನಿರ್ವಹಣೆ ಮಾಡಲಾಗುತ್ತಿದೆ. ಇದರಲ್ಲಿ ಗಿಡ ಮರಗಳಿಗೆ ನೀರು ಹಾಕುವುದು, ಹೊಸ ಗಿಡಗಳನ್ನು ನೆಡುವುದು, ಉತ್ತಮ ವಾತಾವರಣವನ್ನ ಸೃಷ್ಟಿ ಮಾಡಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಮಹಿಳೆಯರು ದಾಪುಗಾಲಿಟ್ಟಿದ್ದಾರೆ. ಇದರಿಂದ ಹಿರಿಯ ನಾಗರಿಕರಿಗೆ, ಯುವಕರಿಗೆ, ಪುಟಾಣಿಗಳಿಗೆ ಉದ್ಯಾನವನದಲ್ಲಿ ಸಮಯ ಕಳೆಯುವುದಕ್ಕೆ ಯೋಗ್ಯವಾಗಿದ್ದು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಶ್ರೀ ಗಾಯತ್ರಿ ದೇವಿ ನಿರಂತರ ಉಳಿತಾಯ ಗುಂಪು ನಮ್ಮ ಸಂಘದ ಹೆಸರು. ಆ ಸಂಘದಿಂದ 10 ಜನ ಕೆಲಸ ಮಾಡ್ತಾ ಇದ್ವಿ. ಅಮೃತ್ ಮಿತ್ರ ಯೋಜನೆ ಅಡಿಯಲ್ಲಿ ಪಾರ್ಕ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. 10 ಜನನು ಈ ಪಾರ್ಕ್ನ 1 ವರ್ಷದಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಕಳೆ ತೆಗೆಯೋದು ಮತ್ತು ಕಸ ಗುಡಿಸೋದು, ಪರಿಸರ ತುಂಬ ಚೆನ್ನಾಗಿದೆ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಕಸ ಗುಡಿಸೋದು ಎಲ್ಲದನ್ನೂ ಮೇಂಟೈನ್ ಮಾಡ್ತಾ ಇದ್ದೀವಿ. ಗಿಡಕ್ಕೆ ನೀರು ಹಾಕೋದು ಎಲ್ಲದನ್ನೂ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಇಲ್ಲಿ ಪಾರ್ಕ್ ಮೊದಲು ಈ ಥರ ಇರಲಿಲ್ಲ. ನಾವು 10 ಜನ ಎಲ್ಲ ಸೇರಿಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ಮೇಲೆ ಇಲ್ಲಿ ನಾಗರಿಕರು ತುಂಬ ಜನ ಇಲ್ಲಿ ವಾಕ್ ಮಾಡೋಕ್ಕೆ ಎಲ್ಲ ಬರ್ತಾರೆ, ಹುಡುಗರು ಆಟ ಆಡೋಕ್ಕೆಲ್ಲ ಬರ್ತಾರೆ. ಈಗ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ನಾಗರಿಕರು, ಚೆನ್ನಾಗಿ ಮಾಡಿದ್ರಿ ಅಂತ ಎಲ್ಲ. ಇಲ್ಲಿ ಓಡಾಡ್ಬೇಕಾದ್ರೆ ಜಾಸ್ತಿ ಗಿಡಗಳು ಎಲ್ಲ ಇದ್ವು, ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ಅವೆಲ್ಲ ಓಡಾಡವು. ಇವಾಗ ಈ ಸಂಘದವ್ರು 1 ವರ್ಷದಿಂದ ಪುರಸಭೆಯಿಂದ ಗಾಯತ್ರಿ ದೇವಿ ಸಂಘದವ್ರು ಬಂದಾಗ್ಲಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಗಿಡಗಳೆಲ್ಲ ಕಡಿದು ಎಲ್ಲ ಕಸ ಗುಡಿಸಿ ಎಲ್ಲ ಮಾಡಿದಾಗ್ಲಿಂದ ಇಲ್ಲಿ ಎಲ್ಲರೂ ವಾಕ್ ಮಾಡೋಕ್ಕೆ ಅನುಕೂಲ ಆಗೈತೆ. ಮಕ್ಕಳೆಲ್ಲ ಆಟ ಆಡ್ಬೋದು, ಎಲ್ಲ ಥರದ ವ್ಯವಸ್ಥೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮುಂದಕ್ಕೂ ಅವರೇ ಬರಬೇಕು ಈ ಪಾರ್ಕ್ ಕ್ಲೀನ್ ಮಾಡೋಕ್ಕೆ ಅಂತ ಕೇಳ್ಕೊತೀವಿ. ಪಾರ್ಕ್ ಮೇಂಟೈನ್ ಮಾಡೋದಕ್ಕೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾವು ಪಾರ್ಕ್ ಎಲ್ಲ ಗಿಡ ಹಾಕೋದು, ಕಸ ಗುಡಿಸೋದು ಎಲ್ಲ ಮಾಡ್ತಾ ಇದ್ದೀವಿ. ಅಮೃತ್ ಮಿತ್ರ 2.0 ಯೋಜನೆಯಡಿ 2 ಸಂಘಗಳನ್ನ ಪಾರ್ಕ್ ನಿರ್ವಹಣೆಗೆ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ವು. ಒಂದು ಗಾಯತ್ರಿ ದೇವಿ ನಿರಂತರ ಉಳಿತಾಯ ಸಂಘ ಅಂತ. ಪಾರ್ಕ್ಗಳಲ್ಲಿ ಬಂದು ಪ್ರತಿಯೊಂದು ಉದುರಿರ್ತಕ್ಕಂಥ ಎಲೆಗಳನ್ನೆಲ್ಲ ಕ್ಲೀನಾಗಿ ಕಸ ಗುಡಿಸಿ ಒಂದು ಕಡೆ ಅದನ್ನೆಲ್ಲ ಗುಡ್ಡೆ ಹಾಕಿಬಿಟ್ಟು ಸ್ನೇಹಿಯಾಗಿ ಕೆಲಸ ಮಾಡಿದ್ದಾರೆ. ಅದರಂತೆ ಬಂದು ಎಲ್ಲ ಮಕ್ಕಳುಗಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಅವರ ಆರೋಗ್ಯ ದೃಷ್ಟಿಯಿಂದ ಪ್ರತಿದಿನ ಬೆಳಗ್ಗೆ ಸಂಜೆ ಬಂದು ಇಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಅಮೃತ್ ಮಿತ್ರ ಸ್ಕೀಮಿಂದ ಮಹಿಳಾ ಸ್ವಸಹಾಯ ಸಂಘದಿಂದ ಇಲ್ಲೆಲ್ಲ ಕ್ಲೀನಿಂಗ್ ಮಾಡಿಸ್ಕೊಂಡು ಮತ್ತು ಎಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾಯಿದ್ದೀವಿ. ಗಿಡಗಳನ್ನ ಬೆಳೆಸೋದು ತುಂಬ ಚೆನ್ನಾಗಿ ಇನ್ನೂ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಪಾರ್ಕ್ಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ನಮ್ಮ ಚಿಕ್ಕನಾಯಕನಹಳ್ಳಿ ಪುರಸಭೆಯ ಮಹಿಳಾ ಸ್ವಸಹಾಯ ಸಂಘಗಳಿಂದ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಇವತ್ತಿನ ದಿನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸದಸ್ಯರಿಗೆ ನಾವು ವಹಿಸಿಕೊಟ್ಟಂಥ ಸಂದರ್ಭದಲ್ಲಿ ಅವುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬಣ್ಣದ ಗಿಡಗಳನ್ನು ನೆಟ್ಟು ಇವತ್ತು ನಿಜವಾಗಲೂ ಕೂಡ ಒಂದು ಸುಂದರ ಪಾರ್ಕನ್ನು ನಮ್ಮ ಮಹಿಳಾ ಸ್ವಸಹಾಯ ಗುಂಪಿನವರು ಮಾಡಿದ್ದಾರೆ.